ಸರ್ ಬೆಳಗ್ಗೆ ನಮ್ಮ ಹುಡುಗನು ಬಟ್ ಇನ್ನೊಬ್ಬ ಫ್ರೆಂಡ್ ಮಗ ಒಬ್ಬ ಹೋಗಿದ್ದಾನೆ. ಅವರಿಬ್ಬರು ಕಾಲೇಜ್ಗೆ ಹೋಗ್ತಾಯಿದ್ರು. ಜ್ಞಾನ ಜೊತೆಗೆ ಜಮಕೋಟೆ ಕ್ರಾಸಲ್ಲಿ ಕಾಲೇಜ್ ಇರೋದು. ಬೆಳಗ್ಗೆ 8-8:30 ಮಾತಾಡ್ಸ್ಕೊಂಡು ಹೋದ. ಬೆಳಗ್ಗೆ ಹೇಳಿದೆ ಅವ್ರಿಗೆ ನಿಧಾನ ಹೋಗಪ್ಪ ಅಂತ. ಸರಿ ಅಂದ್ಬಿಟ್ಟು ಹೋದ ಅವ್ನು ಕಾಲೇಜ್ಗೆ. ಬರೋವಾಗ ಫ್ರೆಂಡ್ ಜೊತೆಲಿ ಸೇರ್ಕೊಂಡು ಕಾಲೇಜ್ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಬಂದಿದೆ. ಸರಿ ಅಂದ್ಬಿಟ್ಟು ಇವನೇನು ಮಾಡಿದ್ರೆ ಫ್ರೆಂಡ್ ಜೊತೆಲಿ ಗಾಡಿ, ನಮ್ಮ ಗಾಡಿ ಅಲ್ಲ ಬೇರೆ ಒಂದು ಫ್ರೆಂಡ್ ಗಾಡಿಯಲ್ಲಿ ಜೊತೆಲಿ ಇಬ್ಬರು ಬಂದು ಡ್ರೈವಿಂಗ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆಗಿದೆ. ಈ ಥರ ಮೃತಪಟ್ಟಿದೆ ಸರ್. ಏನು ಓದ್ತಾ ಇದ್ರು ಹುಡುಗ? ಫಸ್ಟ್ PUC ಸರ್. ಯಾವ ಗಾಡಿಗೆ ಆಕ್ಸಿಡೆಂಟ್ ಆಗಿರೋದು ಸರ್? ಡಿಯೋನು ಬಟ್ ಕ್ರ್ಯಾಂಟ್ರು. ಬೈಪಾಸ್ ರೋಡಲ್ಲಿ ವೀಲ್ ಎಗರ್ಸೋಕೆ ಹೋಗಿ ಇಬ್ಬರು ಹುಡುಗರು ಇನ್ನಿದ್ದು ಯಾರಿದ್ರೋ ಗೊತ್ತಿಲ್ಲ, ವೀಲ್ ಎಗರಿಸಿ ಒಂದು ಟ್ಯಾಂಕರ್ ಬರ್ತಾ ಗಾಡಿ ಬಂದಿರೋದಕ್ಕೆ ಗುದ್ದುಬಿಟ್ಟು ಅಪಘಾತ ನಡೆದಿದೆ. ಏನಂದರೆ ನಾವು ಹೇಳೋದು, ಯಾರೇ ಮಕ್ಕಳಾಗಿರಲಿ ಎಲ್ರಿಗೂ ಮಕ್ಕಳೇ, ಚಿಕ್ಕ ವಯಸ್ಸು 19 ವರ್ಷ ಅವ್ರಿಗೆ, ದಯವಿಟ್ಟು ಇದನ್ನ ತಡೆ ಹಾಕಬೇಕು. ಈ ವೀಲ್ ಯಾರು ಮಕ್ಕಳೇ ಎಗರಿಸಲಿ ಅವ್ರನ್ನ ಕರೆದು ಅವ್ರನ್ನ ಬಂದೋಬಸ್ತ್ ಮಾಡಿ ಇದು ಮಾಡಬೇಕು. ಇವತ್ತು ಅವ್ರ ಮಗುನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಅವ್ರು ಏನು ಮಾತಾಡಬೇಕಂತೇಳಿ ಅವ್ರಿಗೆ ಇದಾಗ್ತಾ ಇಲ್ಲ. ನಾವು ಇಷ್ಟು ಹೇಳ್ತೀರಿ, ಯಾರೇ ಮಕ್ಳಿಗೆ ಆಗೋದು ಬೇಡ. ಈ ಥರ ಆಗೋದನ್ನು ವಿಜಯಪುರದಲ್ಲಿ ಜಾಸ್ತಿ, ಬೈಪಾಸ್ ರೋಡಲ್ಲಿ ಜಾಸ್ತಿ ಎಗರಿಸ್ತಾ ಇದ್ದಾರೆ ವೀಲ್ಗಳು. ಅದನ್ನು ದಯವಿಟ್ಟು ನೀವು ಪ್ರೆಸ್ ಮೀಡಿಯಾವರಿಗೆ ಒಂದು ಸಹಾಯ ಮಾಡಿ ಅದನ್ನು ನಿಲ್ಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ಎಲ್ಲಿಂದ ಎಲ್ಗಡೆ ಹೋಗ್ತಾ ಇದ್ರು ಸರ್ ಅವರು ಹಿಂಗೆ ಬರ್ತಾಯಿದ್ರು, ಹಿಂಗೆ ಇದು ಇದ್ರ ಬರ್ತಾಯಿದ್ರು. ಎಲ್ಲಿಂದ? ಬೈಪಾಸ್ ರೋಡಿಂದ ದರ್ಗಾ ರೋಡಿಂದ ಹಿಂಗೆ ಬರ್ತಾಯಿದ್ರು. ಎಲ್ಲಿಗೆ? ಕೋಲಾರ ಹೈವೇ ರೋಡ್ಗೆ ಬರ್ತಾಯಿದ್ರು. ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಇದೆ. ಆ ಪೆಟ್ರೋಲ್ ಬ್ಯಾಂಕಿನ ಮುಂದೆ ಸ್ವಲ್ಪ ಈ ಥರ ನಡೆದಿದೆ. ಓದ್ತಾಯಿದ್ರು ಸರ್, ಓದ್ತಾಯಿದ್ರು. ಕಿತ್ತ ಕ್ಲಾಸ್ IT ಎಲ್ಲಿ? ಪ್ರಗತಿ ಕಾಲೇಜಲ್ಲಿ. ಇವತ್ತು ರಜಾ ಇರೋದ್ರಿಂದ ಇವತ್ತು ಈ ಥರ ಆಗಿದೆ. ದಯವಿಟ್ಟು ನೀವು ಸಹಾಯ ಮಾಡಬೇಕು. ಪೊಲೀಸವ್ರಿಗೂ ನೀವು ಹೇಳಿ, ಪೊಲೀಸವ್ರಿಗೂ ಸಹಾಯ ಮಾಡಿ. ನಾವೆಲ್ಲ ಸೇರಿ ಈ ಅಪಘಾತಗಳಾಗೋದ್ರಿಂದ ತಡಿಬೇಕು. ದಯವಿಟ್ಟು ಈ ತಡೆಗೆ ಏನೋ ಒಂದು ಅವಕಾಶ ಮಾಡಿಕೊಡಿ. ಪ್ರೆಸ್ ಅವ್ರು, ನೀವು ಮೀಡಿಯಾದವರು ಇದಕ್ಕೆ ಏನೋ ಒಂದು ಸಹಾಯ ಮಾಡಿ ಸರ್ ನೀವು ದಯವಿಟ್ಟು.